ಇವತ್ತು ಕೇವಲ 15 ನಿಮಿಷದಲ್ಲಿ ಬ್ಯಾಚುಲರ್ಸ್ಗೋಸ್ಕರ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆಗೆ 3 ರಿಂದ 4 ಏಲಕ್ಕಿ ಕಾಯಿನ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಎಣ್ಣೆ ಹಾಕಿದ ತಕ್ಷಣ ಹಾಕಬಾರ್ದು. 3 ಪಲಾವ್ ಎಲೆ ಮತ್ತು 1 ಟೀ ಸ್ಪೂನ್ ಸೋಂಪು ಕಾಳನ್ನು ಹಾಕ್ತಿದ್ದೀನಿ. ಇದನ್ನು ಫಸ್ಟು ಹುರ್ಕೋಬೇಕು. ಎಣ್ಣೆಲಿ ಕಾದಿರೋ ಎಣ್ಣೆಗೆ ಹಾಕಬೇಕು, ಹಸಿ ಎಣ್ಣೆಗೆ ಹಾಕಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ನಂತರ ಇದಕ್ಕೆ 3 ಹಸಿರು ಮೆಣಸಿನ್ಕಾಯಿನ ಉದ್ದುದ ಸೀಳಿ ಹಾಕೊಳ್ತಿದ್ದೀನಿ, ಯಾಕಂದರೆ ಖಾರ ಬೇಗ ಬಿಟ್ಕೊಳ್ಳುತ್ತೆ ಇವಾಗ ಹಾಕೋದ್ರಿಂದ. ಮತ್ತು ಈಗ 4 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಕ್ಲೀನಾಗಿ ಸಾಫ್ಟ್ ಆಗೋ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1.5 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿನ ಗೆಜ್ಜಾದರೂ ಸಹ ಸೇರಿಸ್ಕೊಬೋದು. ಈರುಳ್ಳಿ ಸ್ವಲ್ಪ ಹದವಾಗಿ ಸ್ವಲ್ಪ ಬೆಂದಿದೆ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ನಂತರ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಹಾಕೊಳ್ತಾ ಇದ್ದೀನಿ. ಮೀಡಿಯಮಿಂದ ಇನ್ನೂ ತುಂಬ ಚಿಕ್ಕದೇ ಇತ್ತು. ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ. ನಿಮಗೆ ಯಾವ ಥರ ಟೇಸ್ಟ್ ಬೇಕು ಆ ಥರ ಹಾಕೋಬೋದು. ಹುಳಿ ಜಾಸ್ತಿ ಬೇಕು ಅಂದರೆ ಟೊಮ್ಯಾಟೊ ಜಾಸ್ತಿ ಹಾಕಬಹುದು, ಮತ್ತು ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಟೊಮ್ಯಾಟೊ ಇನ್ನೂ ಜಾಸ್ತಿನೂ ಕೂಡ ಹಾಕಬಹುದು. ಇವಾಗ ಕ್ಲೀನಾಗಿ ಅದು ಟೊಮ್ಯಾಟೊ ಸ್ಮ್ಯಾಶ್ ಆಗೋ ರೀತಿ ಬೇಯಬೇಕು. ಈಗ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಖಾರ ಮತ್ತು ಸಾಂಬಾರ್ ಪೌಡರ್ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ. ಗರಂ ಮಸಾಲ ಹಾಕಿರೋದ್ರಿಂದ ಚಿಕನ್ ಮಸಾಲನ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಅಥವಾ ಚಿಕನ್ ಮಸಾಲನೇ ಜಾಸ್ತಿ ಹಾಕ್ತೀವಿ ಅಂದರೆ ಗರಂ ಮಸಾಲ ನೋಡ್ಕೊಂಡು ಹಾಕಿ. ಇದು ಯಾಕಂತಂದರೆ ಉಪ್ಪು ಜಾಸ್ತಿ ಆಗಿಲ್ಲ ಅಂತಂದರೆ ಇದು ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ, ಸೊ ಉಪ್ಪು ಅಂತ ಅನಿಸುತ್ತೆ. ಕ್ಲೀನಾಗಿ ಇದೆಲ್ಲ ಸೇರಿಸಿ ಉಳ್ಕೋಬೇಕು. ಬಟ್ 1 ಹನಿ ನೀರನ್ನು ಕೂಡ ಹಾಕಬಾರ್ದು, ಯಾಕಂದರೆ ಚಿಕನ್ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ಇದಕ್ಕೆ 1 ಹನಿ ಕೂಡ ನೀರು ಹಾಕಬಾರ್ದು, ಯಾಕಂದರೆ ಚಿಕನೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಈಗ ಅರ್ಧ ಕೆಜಿ ಚಿಕನ್ನ ಹಾಕ್ತಾ ಇದ್ದೀನಿ. ಕ್ಲೀನಾಗಿ ಚಿಕನ್ನ ಹಾಕಿಬಿಟ್ಟು ಕೈ ಆಡಿಸ್ಬೇಕು. ಆ ಮಸಾಲೆ ಎಲ್ಲ ಚಿಕನ್ ಹಿಡಿಬೇಕು. ಅದು ಕ್ಲೀನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ನಿಮಗೆ ಏನಾದರೂ ಉಪ್ಪು ಬೇಕು ಅಂದರೆ ಕೊನೆಯಲ್ಲಿ ಸೇರಿಸ್ಕೊಳ್ಳಿ, ಬಟ್ ಇವಾಗ ಜಾಸ್ತಿ ಹಾಕಬೇಡಿ. ಯಾಕೆಂದರೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕಿರೋದ್ರಿಂದ ಅದರಲ್ಲಿ ಆ್ಯಡೆಡ್ ಸಾಲ್ಟ್ ಇದ್ದೇ ಇರುತ್ತೆ. ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ. ನೀವು ಕಡಿಮೆ ಹಾಕೋದ್ರಿಂದ ಉಪ್ಪಿನಂಶ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಈಗ ಒಂದು 10 ನಿಮಿಷ, 7 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಅದನ್ನು ಬೇಯಲಿಕ್ಕೆ ಬಿಡಿ. ನೋಡಿ, ಈ ಥರ 7 ನಿಮಿಷ ಆದಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಎಣ್ಣೆ ಮತ್ತು ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಕುದೀತಾ ಇರೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗಾಗಲೇ ಚಿಕನ್ ಆಲ್ರೆಡಿ 80% ಬೆಂದೋಗಿರುತ್ತೆ. ಆದರೂ ಕೈ ಬಿಡ್ತೇನೆ ಇವಾಗ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿ. ಒಂದು 5 ನಿಮಿಷ ಹಂಗೆ ಮಾಡಾದಮೇಲೆ ಕೊನೆಗೆ ರೆಡಿ ಆಯಿತು. ಕೊನೆಗೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಬೇಡಿ, ಲೋ ಫ್ಲೇಮಲ್ಲೇ ಇರಲಿ. ಈಗ ಚಿಕನ್ ಫ್ರೈ ರೆಡಿ. ನೋಡ್ತಾ ಇರ್ಬೋದು, ಕೇವಲ 15 ನಿಮಿಷದಲ್ಲಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇದು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದ್ದು.